ಆದರೆ ಅವರು ಯಾವುದೇ ರೀತಿಯ ರಂಗಭೂಮಿಯ ಒಂದು ಅಧ್ಯಯನವನ್ನು ಶಿಸ್ತುಬದ್ಧವಾಗಿ ಮಾಡಿದಂಥವ್ರು ಅಲ್ಲ. ತಮ್ಮದೇ ಆದಂತಹ ಒಂದು ಸ್ಕೂಲ್ ಆಫ್ ಥಾಟ್ಸ್ ಅಂತ ಹೇಳ್ತಾರಲ್ಲ, ತಮ್ಮದೇ ಆದಂತಹ ಒಂದು ಸಾಧ್ಯತೆಗಳನ್ನು ಅವರು ಕಂಡುಕೊಳ್ತಾ ಹೋದಂಥವ್ರು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಖ್ಯಾತ ನಿರ್ದೇಶಕರಾದಂತಹ ಬಸವಲಿಂಗಯ್ಯ ಅವರಿಗೆ, ರುದ್ರೇಶ್ ಅವರಿಗೆ, KSDಯಲ್ಲಿ ಚಂದ್ರ ಅವರಿಗೆ ಹಾಗೂ ತಮಗೆಲ್ಲರಿಗೂ ಕೂಡ ವಂದನೆಗಳು. ಬಸು ಅವರು ಮಾತಾಡಿದ ಮೇಲೆ ಅವರೊಂದು ಒಂದು ದೊಡ್ಡ ನಾಟಕದ ಒಂದು ಲೋಕದ ಒಳಗೆ ಪ್ರವೇಶ ಮಾಡಿ ಇಡೀ ಒಂದು ರಂಗಭೂಮಿಯ ಚರಿತ್ರೆಗಳು ಬಿಚ್ಕೊಳ್ತಾ ಹೋಗು. ಅವರು ಅಷ್ಟೇ, ಮತ್ತು CGK ಅವರು ಅಷ್ಟೇ. ಈಗ ತಾನೇ ಬಸು ಕೇಳಿದ ಒಂದು ಆತ್ಮಕಥೆ ನೀವು ಬರೀಲೇಬೇಕು ಅಂತ ಹೇಳಿ. ಯಾಕೆಂದರೆ CGK ಅವರ ಆತ್ಮಕಥೆ ಕತ್ತಾಲ ಬೆಳದಿಂಗಳೊಳಗ ಅಂತ ಓದಿದಾಗ ಅದು ಇಡೀ ರಂಗಭೂಮಿಯ ಚರಿತ್ರೆಯನ್ನು, ಆ ರಂಗಭೂಮಿಯಲ್ಲಿ ಆದಂತಹ ಬದಲಾವಣೆಗಳನ್ನು, ಏರಿಳಿತಗಳನ್ನು, ಹಲವಾರು ಚಳುವಳಿಗಳನ್ನು ಎಲ್ಲವನ್ನು ಅದು ಚಿತ್ರಿಸುತ್ತೆ. ಅವರ ನಂತರದ ಜನರೇಷನ್ ಆದಂತಹ ಬಸು ಬರೆದ್ರೆ ಇನ್ನೊಂದು ಕಾಲಘಟ್ಟದ ಎಲ್ಲ ಚರಿತ್ರೆಗಳು ಬಿಚ್ಕೊಳ್ತಾವೆ. ಹಾಗಾಗಿ ಅವರು ಬರೀಲಿ, ನಾವು ಓದುವಂಥದ್ದಾಗಲಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸಂಸಾ ಸುರೇಶ್ ಅವರು ರಂಗಭೂಮಿಯ ಒಡನಾಡ ನಾಟಕೋತ್ಸವ ಅನ್ನುವಂತಹ ಒಂದು CGKಯನ್ನು ನೆನಪಿಸಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದೆ. ಯಾತಕ್ಕೆ ಇದು ಮುಖ್ಯ ಅಂತ ನಾನು ಹೇಳ್ತೀನಿ ಅಂದರೆ, ಇವತ್ತು ಕಾಲಘಟ್ಟ ಹೇಗಿದೆ ಅಂದರೆ, ನೆನ್ನೆ ಬರೆದಂತಹ ಲೇಖಕರನ್ನು ಇವತ್ತು ಮರಿತೀವಿ ನಾವು. ಸಾಕಷ್ಟು ಜನ ಲೇಖಕರನ್ನು ಮರಿತಾ ಇದ್ದೀವಿ. ರಂಗಭೂಮಿಯ ಚಟುವಟಿಕೆಗಳನ್ನು, ರಂಗ ನಿರ್ದೇಶಕರುಗಳನ್ನು, ಮಹಾನ್ ಕವಿಗಳನ್ನು ಎಲ್ಲರನ್ನ ಕ್ರಮೇಣ ಮರವಿಗೆ ಒಳಗಾಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದು CGKಯನ್ನು ಮತ್ತೆ ಸ್ಮರಿಸಿಕೊಳ್ಳುವ, ಅವರ ಕೊಡುಗೆಯೊಂದಿಗೆ, ಕಾಣಿಕೆಯೊಂದಿಗೆ, ಅವರು ಬೆಳೆಸಿದಂತಹ ಒಂದು ಹೊಸ ಜನ್ರೇಷನ್ ಇದೆಯಲ್ಲ, ಪ್ರತಿಭಾವಂತ ಜನ್ರೇಷನ್ ಇದೆಯಲ್ಲ, ಅದೆಲ್ಲವನ್ನು ಕೂಡ ಜ್ಞಾಪಿಸಿಕೊಳ್ಳುವಂತಹ ಒಂದು ಸಂದರ್ಭ ಇದಾಗಿದೆ ಅಂಥೇಳಿ ನಾನು ಮೊದಲು ಒಂದು ಕವಿತೆಯನ್ನು ಓದ್ಬಿಡ್ತೀನಿ. ಬಸು ಅವರು ಮಾತಾಡ್ತಾ ಏಕಲವ್ಯ ಮತ್ತು ದ್ರೋಣ ಅನ್ನೋ ಒಂದು ಮಾತನ್ನು ಹೇಳಿದರು. ಬಹಳ ಹಿಂದೆ ನಾನು CGK ಅವರನ್ನು ಕುರಿತು ಏಕಲವ್ಯನೆಂಬ ಗುರುವಿಗೆ ಅಂತೇಳಿ ಒಂದು ಕವಿತೆಯನ್ನು ಬರ್ತೀನಿ. ಏಕಲವ್ಯನ ಕತೆ ನಮಗೆಲ್ಲ ಗೊತ್ತೇ ಇದೆ. ದ್ರೋಣಾಚಾರ್ಯರು ಹೆಬ್ಬೆರಳನ್ನು ತಗೊಂಡ ನಂತರ ಸ್ವಪ್ರಯತ್ನದಿಂದ ಬೆಳೆದು ನಿಂತಹ ಒಬ್ಬ ವೀರ ಮತ್ತು ಪರಾಕ್ರಮಿ, ಒಂದು ಇವತ್ತಿಗೆ ನಿಲ್ಲಬೇಕಾದಂತಹ ಒಂದು ಮಾದರಿಯನ್ನಾಗಿ ನಾವು ಏಕಲವ್ಯನನ್ನು ಕಾಣ್ತೀವಿ. ಆ ಕವಿತೆಯನ್ನು ಓದ್ಬಿಟ್ಟು ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ಏಕಲವ್ಯನೆಂಬ ಗುರುವಿಗೆ ನಿರಾಳದ ನಿದ್ದೆಯ ಸರಿ ಹೊತ್ತಲ್ಲಿ ಬಗೆ ಕದಡಿ ಎಚ್ಚೆತ್ತಿದ ರಾತ್ರಿ, ಅಲ್ಲಿ ಆ ಮುಖವಿತ್ತು ಆತಂಕದಲ್ಲಿ 100 ಯೋಚನೆಗಳ ಹೊತ್ತು ಒದ್ದೆಯಾಗಿ 100 ಪುಟಿವ ಕನಸುಗಳನ್ನು ಹೊತ್ತು, ಕಟ್ಟುವುದು, ಕೆಡವುವುದು, ಹಾವು ಹೊಕ್ಕ ಮನಗಳ ಬಯಲಾಗಿಸುವುದು, 1 2 ಆಗುತ್ತಾ, 2 4 ಆಗುತ್ತಾ, ಹೆಗಲ ಜೋಳಿಗೆಗೆ ಆಗಲೇ ಮುಹೂರ್ತ ಇಡಲಾಗಿತ್ತು. ನಾಳೆ ಅದರಾಚೆಯ ದಿನಗಳಲ್ಲಿ ಓಡುವ ಕುದುರೆಗಳನ್ನೇ ಪಣವಾಗಿಸಿ ಕಳ್ಳ ತಪ್ಪಿಸುವ ತುಂಟ ಮರಿಗಳ ಮೇಲೆ ಜೋಪಾನ ಜಾಗರದ ಕಣ್ಣು, ಕುಂಟೋ ಕುರುಡೋ ಎಲ್ಲವೂ ಓಡಬೇಕಲ್ಲ ಈ ರೇಸಲ್ಲಿ. ರಾಜಪಥದ ಕುದುರೆಗಳಿಗೆ ಕಣ್ಣು ಪಟ್ಟಿ ಕಟ್ಟಿ ಚಾಟಿ ಎತ್ತಿದರೆ ಮತ್ತದೇ ಹಳೆಯ ಚರಿತ್ರೆಯ ಜಾಡು, ಸಿದ್ಧ ಹಾದಿಯ ಅಣೆಬರಹವೇ ಅದು, ಉಸಿರು ಕೊಟ್ಟ ಕಿರುದಾರಿಗಳ ಮರೆಯುವುದು, ಮರಳುಗಾಡಲ್ಲಿ ಯಾವ ದೇವರು ಯಾವುದು ದೇವಾಲಯ, ಅಟ್ಟಕ್ಕೇರಿದ ಮಾರಮ್ಮ ಜಲಗೇರಮ್ಮಗಳ ಮುಸುಕು ತೆಗೆದು ದುಂಬು ಧೂಳು ತೊಡೆಯುತ್ತಾ ಪ್ರೇತ ಮುಖಗಳಿಗೆ ರಕ್ತ ಎರಚುತ್ತಾ ಹುಂಬಾಳೆ ಕೇರಿಕೆಗಳ ಗಮಲ ಮರಳಿ ನೆನೆಯುತ್ತಾ, ಹೌದು ಕಟ್ಟಲೇಬೇಕಿದೆ ನಾಡೊಂದನು ರಸದ ಬೀಡೊಂದನು, ತಿದ್ದುತ್ತಾ ತೀಡುತ್ತಾ ಬೈಗುಳದ ಮಳೆ ಸುರಿಸುತ್ತಾ ಕರಡಿಯಂತೆ ಮೈ ಪರಚುತ್ತಾ ಬಳಿಗೆಳೆದು ತುತ್ತನುಣಿಸುವ ಪರಿ ಈ ಹೆಂಟೆ ಕೋಳಿಯ ಶುದ್ಧ ಪ್ರೀತಿಯಲ್ಲಿ ಎಲ್ಲವೂ ಕ್ಷಮ್ಯ. ಏನೋ ಗಂಟಲಲ್ಲಿ ಉಳಿದಿದೆ ಹಾಗೆ, ಅದು ನೀವೇ ಇಟ್ಟ ತೊಡಕು, ಸಮಯ ಪರೀಕ್ಷೆ. ಜಗಳವಾಡುವುದಿತ್ತು ನನಗೆ ನಿಮ್ಮೊಡನೆ, ಕ್ಷಣ ಕ್ಷಣಕ್ಕೂ ಬದಲಾಗುವ ಬದ್ಧತೆ ನೀತಿಗಳ ಬಗ್ಗೆ. ನನ್ನದೇ ಕೆಲವು ಮಾತಿತ್ತು ಮುಗ್ಗಿ ಹೋದ ಬಟ್ಟೆಯ ಗಂಟಿನ ಹಾಗೆ. ಸಂಸಾರವೆಂಬ ಮುಳ್ಳು ಕಟ್ಟಿ ಹೆಗಲ ಮೇಲೆ ಎತ್ತ ವಾಲಿದರೂ ಬೀರುತ್ತದೆ. ಮೂಡುವ ಮುಳುಗುವ ದಂದುಗಳಲ್ಲಿ ಜೀವ ಸಾವುಗಳ ಆಟವನ್ನು ಏಕೆಂದೇ ಮರೆಯುತ್ತಾ ನಡೆದವನ ಸುತ್ತ ಗಮ್ಮೆನ್ನುವ ಕಾಡು ಕುಸುಮಗಳು. ಆದರೂ ಕಟ್ಟಿದರೆ ಕಟ್ಟಬೇಕು ನಿಮ್ಮಂತೆ
ಒಡೆದರೆ ಒಡೆಯಬೇಕು ನಿಮ್ಮಂತೆ, ಹೆಮ್ಮೆ ಎನಿಸುತ್ತದೆ ಈ ಏಕಲವ್ಯನ ಶಿಷ್ಯೆಯಾಗಿದ್ದಕ್ಕೆ, ಕಾಯುವ ಕಾಯುವ ತಾಯ್ತನದಲ್ಲಿ ನಿಂದು ಹಗುರಾಗಿದ್ದಕ್ಕೆ, ಈ ರಂಗ ಜಂಗಮನ ಮನೆಯ ಮಗುವಾಗಿದ್ದಕ್ಕೆ. ಇದು ನಾನು ಅವರು ತೀರಿ ಹೋದಂತಹ ಸಂದರ್ಭದಲ್ಲಿ ಸ್ಮರಣೆಗಾಗಿ ಬರೆದಂತಹ ಒಂದು ಕವಿತೆ. ಯಾತಕ್ಕೆ ಕವಿತೆಯನ್ನು ಬರೆದೆ ಅಂದರೆ, ನನ್ನ ಸಿಜಿಕೆ ಸಂಬಂಧ ಇನ್ನೊಂದು ರೀತಿಯಲ್ಲಿ ಇವ್ರದೆಲ್ಲ ರಂಗಭೂಮಿಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಬಂದರೆ, ನನಗೆ ಅವರು ಗೈಡ್ ಆಗಿದ್ದರು. ನಾನು ರಂಗಭೂಮಿಯನ್ನು ಕುರಿತು ಸ್ವಾತಂತ್ರ್ಯೋತ್ತರ ನಾಟಕಗಳಲ್ಲಿ ಮೈಮನಸ್ಸುಗಳ ಸಂಘರ್ಷ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಸಂಶೋಧನೆಯನ್ನು ನಡೆಸಿದ್ದೆ ನಾನು. ನನಗೆ ಅವರು ಗೈಡ್ ಆಗಿದ್ದರು. ಗೈಡ್ ಆಗಿದ್ದಂಥ ಸಂದರ್ಭದಲ್ಲಿ ಹಲವು ವಿಷಯಗಳನ್ನು ನಾನು ಅವರಿಂದ ಕಲಿತಿದ್ದೀನಿ. ಮತ್ತು ಒಂದು ರಂಗಚರಿತ್ರೆಯನ್ನು ಹೇಗೆ ಗುರುತಿಸಬೇಕು, ಹೇಗೆ ಬರೀಬೇಕು, ಯಾವುದನ್ನು ಮರಿಬೇಕು ಮತ್ತು ಯಾವುದನ್ನು ನೆನಪಿಟ್ಕೋಬೇಕು, ಇದೆಲ್ಲವನ್ನು ಕೂಡ ನನಗೆ ಅವರು ಹೇಳಿಕೊಟ್ಟಂತು. ಈ ಒಂದು ಒಂದು ಸಂಶೋಧನೆಯ ಮೂಲಕ ನಾನು ಅವರ ಸಂಪರ್ಕಕ್ಕೆ ಬಂದೆ. ಆನಂತರ ರಂಗಭೂಮಿಯ ಕೆಲವು ಚಟುವಟಿಕೆಗಳಿಗೆ ನಾನು ತೊಡ್ಕೊಂಡೆ. ನಾನು ಕೂಡ ಕೆಲವು ನಾಟಕಗಳನ್ನು ಬರೆದೆ. ಹೀಗೆಲ್ಲ ಅದು ವಿವರಗಳು ಬೆಚ್ಕೊಳ್ತಾ ಹೋಗುತ್ತೆ ಅನ್ನುವಂಥದ್ದು. ಇವತ್ತು ಸಿಜಿಕೆ ಅವರನ್ನು ಕುರಿತು ಜ್ಞಾಪಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಕೊಡುಗೆಗಳನ್ನು, ಅವರು ಬೆಳೆಸಿದ ಜನಾಂಗಗಳನ್ನು, ಅವರು ಸೃಷ್ಟಿಸಿದಂತಹ ನಾಟಕಕಾರರನ್ನು, ನಟರನ್ನು, ಬಳಸಿಕೊಂಡ ಕಲಾವಿದರನ್ನು, ಇದೆಲ್ಲ ಚರಿತ್ರೆಯು ಕೂಡ ಬಿಚ್ಕೊಳ್ತಾ ಹೋಗುತ್ತೆ ಅನ್ನುವಂಥದ್ದು. ರಂಗಭೂಮಿಯ ಚರಿತ್ರೆಯನ್ನು ನಾವು ಗಮನಿಸ್ತಾ ಹೋದರೆ, ಹಲವಾರು ನಿರ್ದೇಶಕಗಳನ್ನು ನಾವು ನೋಡ್ತಾ ಹೋದರೆ, ಇಲ್ಲಿ ಸಿದ್ಧಧಾರೆಗಳನ್ನು ಬಳಸಿಕೊಂಡು ಬೆಳೆಸುವಂತಹ ನಿರ್ದೇಶಕರು ಬೇರೆ ಇರ್ತಾರೆ. ಆದರೆ ಕೈಯಲ್ಲಿ ಇರುವಂತಹ ನೆಲಮೂಲ ಸಂಪತ್ತುಗಳೇನಿದೆ ಅವುಗಳನ್ನು ಬಳಸಿಕೊಂಡು ಯಾವ ವ್ಯಕ್ತಿಯಲ್ಲಿ ಯಾವ ವಿಶೇಷತೆ ಇದೆ, ಏನು ಪ್ರತಿಭೆ ಇದೆ ಅಂತ ಗುರುತಿಸಿ ಅದನ್ನು ಬಳಸಿಕೊಳ್ಳುವಂತಹ ಕಲೆ ಸಿಜಿಕೆಗೆ ಕರಗತವಾಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಸಿಜಿಕೆ ಯಾಕೆ ಇವತ್ತು ಮುಖ್ಯರಾಗ್ತಾರೆ, ಯಾಕೆ ಸಿಜಿಕೆಯನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತೀವಿ ಅಂದರೆ, ಒಂದು ರಂಗಭೂಮಿಗೆ ಪ್ರವೇಶ ಮಾಡುವಂತಹ ಒಂದು ಹೊಸ ತಲೆಮಾರಿನ ಜನಾಂಗಕ್ಕೆ ಎಲ್ಲ ಪೂರ್ವಾಗ್ರಹಗಳನ್ನು ಮರೆತು ನಡೆಸುವ, ಬೆಳೆಸುವಂತಹ ಒಂದು ಸರ್ವಶಕ್ತಿಯ ಒಂದು ನಿರೀಕ್ಷೆಗೆ ಅವರು ಬಂದಿರ್ತಾರೆ. ಅಂತಹ ಒಂದು ನಿರೀಕ್ಷೆಯನ್ನು ತಡೆಸಬಲ್ಲಂಥ ಶಕ್ತಿ ಸಿಜಿಕೆ ಅವರಿಗೆ ಇತ್ತು ಅನ್ನೋಂಥದ್ದು. ಅವರು ಬೆಳೆಸಿದ ನಾಟಕಕಾರರನ್ನು ಗಮನಿಸಿದರೆ, ಎಲ್ಲೋ ಇದ್ದಂತಹ ಮುನಿಶಾಮಪ್ಪ, ಎಲ್ಲೋ ಇದ್ದಂತಹ ಮುನಿಕೃಷ್ಣಪ್ಪ, ಕವಿತೆಗಳನ್ನು ಬರ್ಕೊಂಡಿದ್ದಂತಹ ಮುಕುಂದರಾಜು, ಆಮೇಲೆ ವಿಮರ್ಶಕರಾಗಿ ಬೋಧನೆಯಲ್ಲಿ ತಮ್ಮನ್ನು ಮರೆತು ಹೋಗಿದ್ದಂತಹ ಕಿರಮ್ ಅವರು, ಡಿಆರ್ಎನ್ ಅವರು, ಇವರೆಲ್ಲರನ್ನ ಕರೆಸಿ ನಾಟಕವನ್ನು ಬರೆಸೋದು ಸಾಧ್ಯ ಆಗ್ತಾ ಇದ್ದು ಅದು ಸಿಜಿಕೆಗೆ ಮಾತ್ರ. ಸಿಜಿಕೆ ಬೆನ್ನು ಬಿಡದ ಬೇತಾಳದ ಹಾಗೆ, ಒಂದು ಬಾರಿ ಹಠವಾದಿಯ ಹಾಗೆ, ಇಲ್ಲ ಇದು ಆಗಲೇಬೇಕು ಅನ್ನೋ ಒಂದು ಡಿಕ್ಟೇಟರ್ಶಿಪ್ ಅನ್ನು ಕೂಡ ಬಳಸ್ತಾ ಇದ್ರು. ಹೀಗೆ ಬಳಸಿ ನಾಟಕವನ್ನು ಬರೆಸಬಲ್ಲ ಸಾಮರ್ಥ್ಯ ಸಿಜಿಕೆ ಅವರಿಗೆ ಮಾತ್ರ ಇತ್ತು ಅನ್ನುವಂಥದ್ದು. ಕಿರಮ್ ಅವರ ಮೂಲಕ ನಾಟಕವನ್ನು ಬರೆಸುವಲ್ಲಿ ಅವರು ಎಷ್ಟು ಕಷ್ಟವನ್ನು ಪಡ್ತಾರೆ ಅನ್ನೋದನ್ನು ಅವರ ಕತ್ತಾಲ ಬೆಳದಿಂಗಳೊಳಗಿನ ಆತ್ಮಕಥೆಯನ್ನು ಹೊಸ ಜನಾಂಗ ಇವತ್ತು ಓದಲೇಬೇಕು. ಅದು ಒಂದು 70ರ ದಶಕದಿಂದ ಇತ್ತೀಚೆಗೆ ನಡೆದಂತಹ ಎಲ್ಲ ರಂಗಭೂಮಿಯ ಚಟುವಟಿಕೆಗಳನ್ನು ಪ್ರತಿಯೊಂದನ್ನು ಕೂಡ ಅದು ದಾಖಲಿಸ್ತಾ ಹೋಗುತ್ತೆ. ಕೆಲವು ರಂಗ ಚಟುವಟಿಕೆಗಳು ರಂಜನೆಗಾಗಿ ಬೌದ್ಧಿಕವಾಗಿ ಬೆಳೆದಂತಹ ಒಂದು ಪರಂಪರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು, ಸಾಮಾಜಿಕ ಬದಲಾವಣೆಗಳಿಗೆ, ಚಳುವಳಿಗಳಿಗೆ ರಂಗಭೂಮಿಯನ್ನು ಬಳಸ್ಕೊಂಡಂಥವರು ಸಿಜಿಕೆ. ಅವರು ಬಳಸ್ಕೊಂಡಂತಹ ನಾಟಕಗಳನ್ನೇ ಗಮನಿಸಿ, ಸಿದ್ಧಪ್ರಸಿದ್ಧರ ನಾಟಕಗಳನ್ನು ಅಷ್ಟಾಗಿ ಅವರು ಬಳಸ್ಕೊಳ್ತಿರ್ಲಿಲ್ಲ. ಆಗ ತಾನೇ ಬರೆಯೋದಕ್ಕೆ ಆರಂಭಿಸಿದಂಥವ್ರು, ಅವರಲ್ಲಿರುವಂತಹ ವಿಶೇಷ ಪ್ರತಿಭೆಗಳೇನು, ಆ ನಾಟಕ ಧ್ವನಿಸುವ ಶಕ್ತಿ ಏನು, ಇದೆಲ್ಲವನ್ನು ಗಮನಿಸಿ ತಮ್ಮ ಒಂದು ಮನೋಚಿಂತನೆಗೆ, ಸಮಾಜ ಬದಲಾವಣೆಗಳಿಗೆ ಅದರೇನಾದರೂ ಅಂಶಗಳಿದ್ದರೆ ಅದನ್ನು ಯಶಸ್ವಿಯಾಗಿ ಅವರು ಬಳಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಅವರಿಗೆ ಇತ್ತು ಅಂಥೇಳಿ. ಸಿಜಿಕೆ ಕೃಷ್ಣಸ್ವಾಮಿ ಅಂತಂದಾಗ ಬಹಳಷ್ಟು ಜನ, ಕೃಷ್ಣಸ್ವಾಮಿ ಅಂದರೆ ಅವರು ವೈದಿಕರು ಇರ್ಬೋದಾ ಅಂತೇಳಿ ಬಹಳಷ್ಟು ಜನ ಯೋಚನೆ ಮಾಡೋದು ಕೂಡ ಇದ್ದರು. ನಾಯಕ ಜನಾಂಗಕ್ಕೆ ಸೇರಿದಂತಹ ಸಿಜಿಕೆ ಇವತ್ತು ಎಲ್ರಿಗೂ ಗುರುವಲ್ಲದ ಗುರು. ಅವರು ದೀಕ್ಷೆ ಕೊಟ್ಟು ಗುರುಗಳಾಗ್ತಾರಲ್ಲ, ಆ ಥರದಲ್ಲ, ಗುರುವಲ್ಲದ ಗುರುವಾಗಿ ಕೇವಲ ರಂಗ ಚಟುವಟಿಕೆಗಳೇ ಆಸಕ್ತಿಯಾಗಿ ಬೆಳೆಸಿದಂತಹ ಒಂದು ಗುರು ಮಠ ಇದೆ. ಮಠ ಅಂತ ಏನು ಕರಿತೀವಿ, ಆ ಥರದೊಂದು ಸಿಜಿಕೆ ಮಠ ಕೂಡ ಇದಾಗಿತ್ತು. ಮಠ ಅಂದರೆ ಅನ್ಯಾರ್ಥದಲ್ಲಿ ತಗೊಳ್ಳೋಂಗಿಲ್ಲ ನೀವು, ಆ ಒಂದು ಸರ್ಕಲ್ ಅನ್ನೋ ರೀತಿಯಲ್ಲಿ ನಾವು ಅದನ್ನು ತಗೊಳ್ಬೇಕಾಗತ್ತೆ ಅಂಥೇಳಿ. ಸಿಜಿಕೆ ಅವರ ಹಿನ್ನೆಲೆಯನ್ನು ಗಮನಿಸಿದರೆ, ಅವರು ಎಕನಾಮಿಕ್ಸ್ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಪಾಠವನ್ನು ಮಾಡ್ತಿದ್ದವರು. ಆದರೆ ಪ್ರವೃತ್ತಿಯಿಂದ ಅವರು ರಂಗ ಚಟುವಟಿಕೆಗಳಿಗೆ ತಮ್ಮನ್ನು ತೊಡಗಿಸಿಕೊಂಡು, ಸಿಜಿಕೆ ಅಂದರೆ ಜೀವರಾಜ ಆಳ್ವ ಅವರ ಸಂಪರ್ಕವನ್ನು ಒಳಗೊಂಡು
ರಾಜಕಾರಣವನ್ನು ಬಲ್ಲವರಾಗಿದ್ದರು, ಸಾಮಾಜಿಕ ಚಿಂತನೆ ಬಲ್ಲವರಾಗಿದ್ದರು, ಚಳುವಳಿಗಳ ಬಗ್ಗೆ ಮಾತಾಡಬಲ್ಲವರಂತಾಗಿದ್ದರು, ಸಮುದಾಯದ ಮೂಲಕ ಜನಸಾಮಾನ್ಯರನ್ನ ತಲುಪುವುದು ಹೇಗೆ ಅನ್ನೋ ಆಲೋಚನೆಯನ್ನು ಮಾಡಬಲ್ಲವರಾಗಿದ್ದರು. ಬಹಳಷ್ಟು ಸಾಧ್ಯತೆಗಳಿದ್ದಂತಹ ಅಪೂರ್ವ ನಿರ್ದೇಶಕ, ಮುಖ್ಯವಾಗಿ ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿತ್ವ ಅಂಥೇಳಿ ಅವರನ್ನು ನಾವು ಗಮನಿಸಬೇಕಾಗತ್ತೆ ಅಂಥೇಳಿ. ಅವರನ್ನು ರಂಗಭೂಮಿಯ ಖ್ಯಾತ ರಂಗ ನಿರ್ದೇಶಕರು ಅಂತ ಗುರುತಿಸ್ತೀವಿ, ರಂಗ ಸಂಘಟಕರು ಅಂತ ಗುರುತಿಸ್ತೀವಿ, ರಂಗ ನಿರ್ದೇಶಕರು ಅಂತ ಗುರುತಿಸ್ತೀವಿ, ಬೆಳಕಿನ ವಿನ್ಯಾಸಕಾರರು ಅಂತೇಳಿ ಅವರನ್ನು ಗುರುತಿಸ್ತೀವಿ, ಜೊತೆಗೆ ಪ್ರಗತಿಪರ ಚಿಂತಕರು ಅಂತ ಕೂಡ ಕರಿತೀವಿ. ಆದರೆ ಅವರು ಯಾವುದೇ ರೀತಿಯ ರಂಗಭೂಮಿಯ ಒಂದು ಅಧ್ಯಯನವನ್ನು ಶಿಸ್ತುಬದ್ಧವಾಗಿ ಮಾಡಿದಂಥವ್ರು ಅಲ್ಲ. ತಮ್ಮದೇ ಆದಂತಹ ಒಂದು ಸ್ಕೂಲ್ ಆಫ್ ಥಾಟ್ಸ್ ಅಂತ ಹೇಳ್ತಾರಲ್ಲ, ತಮ್ಮದೇ ಆದಂತಹ ಒಂದು ಸಾಧ್ಯತೆಗಳನ್ನು ಅವರು ಕಂಡುಕೊಳ್ತಾ ಹೋದಂಥವ್ರು. ತಮ್ಮ ಪ್ರತಿಭೆ ಮತ್ತು ಪರಿಶ್ರಮಗಳಿಂದ ಅವರು ರೂಪಿಸ್ಕೊಂಡು ಅವರು ಹಲವಾರು ಜನರಿಗೆ ಬೆಳಕನ್ನು ಕೊಟ್ಟಂತಹ ಒಂದು ವ್ಯಕ್ತಿತ್ವ ಅಂತೇಳಿ ನಾವು ಗಮನಿಸಬೇಕಾಗುತ್ತೆ. ಈಗಲೂ ನಮ್ಮ ರಂಗನಿರಂತರ ತಂಡದಲ್ಲಿರುವಂತಹ ಈ ತಲೆಮಾರಿನ ಹುಡುಗರುಗಳನ್ನ ಗಮನಿಸಿದ್ರೆ ಯಾಕೆ ಅವರು ಮತ್ತೆ ಮತ್ತೆ CGKಯನ್ನು ಜ್ಞಾಪಿಸ್ಕೊಳ್ತಾರೆ? ಕೇವಲ ನಟನೆ, ಪ್ರದರ್ಶನ ಇಷ್ಟಕ್ಕೆ ಅವರ ಸಂಬಂಧ ಸೀಮಿತ ಆಗ್ತಿರ್ಲಿಲ್ಲ. ಆ ನಟನಿಗೆ ಒಂದು ಬದುಕನ್ನು ಹೇಗೆ ಕೊಡ್ಕೊಡ್ಬೇಕು, ಅವನ ಆರ್ಥಿಕ ಪರಿಸ್ಥಿತಿ ಏನು, ಅವನ ಸಮಸ್ಯೆ ಏನು, ಇದೆಲ್ಲವನ್ನು ಯೋಚಿಸಬಲ್ಲಂತಹ ಒಂದು ಕುಟುಂಬ ಜೀವಿ ಅವರಾದ್ರಿಂದನೇ ನನ್ನ ಕವಿತೆಯಲ್ಲಿ ನಾನು ಹೆಂಟೆ ಕೋಳಿ ಅಂತಲೇ ಅವರನ್ನು ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಸದಾಕಾಲ ಹೆಂಟೆ ಕೋಳಿ ತನ್ನ ಮರಿಗಳನ್ನು ಹೇಗೆ ರಕ್ಷಿಸಿಕೊಳ್ಳುತ್ತೋ ಹಾಗೆ CGK ಅವರಿಗೆ ತಮ್ಮ ರಂಗ ಕುಟುಂಬವನ್ನು ರಕ್ಷಿಸಿಕೊಳ್ಳುವಂತಹ ಒಂದು ಚಿಂತನೆ ಕೂಡ ಇರ್ತಿತ್ತು ಅಂಥೇಳಿ. ಅವರು ಸಮುದಾಯ ಸಂಘಟನೆಯ ಮೂಲಕ ರಂಗಭೂಮಿಯ ನಂಟನ್ನು ಅವರು ಬೆಳೆಸ್ಕೊಳ್ತಾ ಬಂದವರು. 70ರ ದಶಕ ಇದೆಯಲ್ಲ, ಎಲ್ಲ ರೀತಿ ಚಳುವಳಿಗಳು ಕಾಣಿಸ್ಕೊಂಡಂತಹ ಮತ್ತು ಬಹಳಷ್ಟು ಜನ ಚಳುವಳಿಗಾರರನ್ನು ರೂಪಿಸಿದಂತಹ, ವೈಚಾರಿಕವಾಗಿ ಹಲವಾರು ಜನರನ್ನು ರೂಪಿಸಿದಂತಹ ಒಂದು ಕಾಲಘಟ್ಟ. ರೈತ ಚಳುವಳಿ, ಫೆಮಿನಿಸಮ್ ಇವೆಲ್ಲವೂ ಒಟ್ಟೊಟ್ಟಿಗೆ ನಡೀತಾ ಇದ್ದಂತಹ ಕಾಲಘಟ್ಟದಲ್ಲಿ ಸಮುದಾಯ ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಸಂಘಟನೆ ಜೊತೆ ಗುರುತಿಸಿಕೊಂಡಂತಹ ಅವರು ರಾಜಕೀಯ ಒಂದು ಸಾಮಾಜಿಕ ಚಿಂತನೆಗಳನ್ನು ರಂಗ ಚಟುವಟಿಕೆಗಳಲ್ಲಿ ಹೇಗೆ ತರಬಹುದು, ಒಂದು ರಂಗಭೂಮಿಯನ್ನು ಸಾಮಾಜಿಕ ಪರಿವರ್ತನೆಗೆ ಹೇಗೆ ಬಳಸ್ಕೊಳ್ಬೋದು ಅನ್ನೋ ಚಿಂತನೆಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವರು ಆರಿಸಿಕೊಳ್ಳುವ ಟೆಕ್ಸ್ಟ್ಗಳು ಯಾಕೆ ಮುಖ್ಯ ಆಗುತ್ತೆ ಅಂದರೆ ಈ ಥರದ ಹಿನ್ನೆಲೆಯಲ್ಲಿ ಬಹಳ ಮುಖ್ಯ ಆಗುತ್ತೆ. ದೇವನೂರವರ ಒಂದು ಡಾಂಬರು ಬಂದದ ಕಥೆಯನ್ನು ಅವರು ಡ್ರಾಮಟೈಸ್ ಮಾಡಿಸ್ತಾರೆ, ಒಡಲಾಳ ಬರುತ್ತೆ. ಆಮೇಲೆ ಹಲವಾರು ಗ್ರಾಮೀಣ ಹಿನ್ನೆಲೆಯಿಂದ ಬಂದಂತಹ ನಾಟಕಕಾರರ ಕೇಶವರೆಡ್ಡಿ ಹಂಗಾಳ ಅವರನ್ನು ಒಳಗೊಂಡು ಹಲವಾರು ನಾಟಕಗಳನ್ನು ಅವರು ಆರಿಸ್ಕೊಳ್ತಾರೆ. ರಸಗಳ್ಳಿ ರಾಮಣ್ಣ ಅವರ ಒಂದು ನಾಟಕವನ್ನು ಕೂಡ ಅವರು ಆರಿಸ್ಕೊಳ್ತಾರೆ. ಹೀಗೆ ಗ್ರಾಮೀಣ ಪ್ರದೇಶದ ಚಿಂತನೆಗಳಿಗೂ ತಮ್ಮ ರಂಗ ಚಟುವಟಿಕೆಗಳು ವ್ಯಾಪಿಸಬೇಕು ಅನ್ನೋ ಒಂದು ಚಿಂತನೆ ಅವರಲ್ಲಿ ಇತ್ತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ರಂಗ ನಿರಂತರ ಹೇಗೆ ಹುಟ್ಟಿತು ಅನ್ನೋ ಒಂದು ಹಿನ್ನೆಲೆಯನ್ನು ನಾವು ನೋಡಬೇಕು. ಆಮೇಲೆ ಅವರು ಗ್ರಾಮ ಸಮಾಜದ ಒಂದು ನಾಟಕ ಇದನ್ನು ಮಾಡ್ತಾರೆ. ಆಮೇಲೆ ಅಂದರೆ ದೊಡ್ಡ ಕನಸುಗಾರ ಅವರು. ಸಣ್ಣ ಪುಟ್ಟದಕ್ಕೆ ಕೈ ಹಾಕ್ತಿರಲಿಲ್ಲ, ದೊಡ್ಡ ದೊಡ್ಡದಕ್ಕೆ ಕೈ ಹಾಕಿ ಅದನ್ನು ಇಡೀ ತಮ್ಮ ರಂಗ ಬಳಗವನ್ನು ಅದಕ್ಕೆ ತೊಡಗಿಸಿಕೊಳ್ಳುವ ಹಾಗೆ ಮಾಡಿ ಹೊಸ ಜಾಡನ್ನು ನಿರ್ಮಿಸ್ತಾ ಇದ್ದಂತಹ ಒಬ್ಬ ನಿರ್ಮಾಪಕನಾಗಿ ಕೂಡ ಅವರು ಕಂಡು ಬರ್ತಾರೆ ಅಂಥೇಳಿ. ಕರ್ನಾಟಕ ಸರ್ಕಾರ ಮೈಸೂರಿನಲ್ಲಿ ರಂಗಾಯಣ ರೆಪರ್ಟರಿ ಮಾಡುವ ಸಿದ್ಧತೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಹೆಚ್ಚು ಹಣ ತೊಡಗಿಸಿ ಕಟ್ಟುವ ಈ ರೆಪರ್ಟರಿಯ ಬಗ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ತಾವೇ ಒಂದು ರೆಪರ್ಟರಿಯನ್ನು ಯಾಕೆ ಕಟ್ಟಬಾರ್ದು ಅಂತ ಯೋಚನೆ ಮಾಡ್ತಾರೆ. ಇದರ ಹಿನ್ನೆಲೆಯಲ್ಲಿ 1986ರಲ್ಲಿ ರಂಗ ನಿರಂತರ ಹುಟ್ಟುಕೊಳ್ಳುತ್ತೆ. ಅದರ ಸ್ಥಾಪಕ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ಈ ರಂಗ ನಿರಂತರದ ಮೂಲಕ ಹಲವಾರು ಹೊಸ ಪ್ರಯೋಗಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಕಲಾಕ್ಷೇತ್ರದ ಒಂದು ಒಳಗೆ, ಆವರಣದ ಒಳಗೆ ನಾಟಕ ಮಾಡಬೇಕು ಅನ್ನುವಂಥದ್ದು, ಒಂದು ಆಪ್ತರಂಗ ಭೂಮಿ ಬೇಕು ಅನ್ನುವಂಥದ್ದು, ಕಲಾಕ್ಷೇತ್ರದ ರಿಹರ್ಸಲ್ ಶೆಡ್ಡಿನ ಒಂದು ಯೋಚನೆಗಳು, ಅಲ್ಲಿನ ಖಾಲಿ ಜಾಗವನ್ನು ಹೇಗೆ ಬಳಸ್ಕೊಳ್ಳೋದು ಅನ್ನುವಂಥದ್ದು, 150 ದಿನಗಳ ನಿರಂತರ ಪ್ರದರ್ಶನದ ಒಂದು ಬೃಹತ್ ಯೋಜನೆಯನ್ನು ಅವರು ಆರಂಭ ಮಾಡ್ತಾರೆ. ಹೀಗೆ ಕೈಯಲ್ಲಿ ಹಣ ಇಲ್ಲದೆ ಇದ್ರೂ ಕೂಡ ದೊಡ್ಡ ಕನಸುಗಳನ್ನು ಕಾಣಬಲ್ಲ, ಆ ಕನಸಿನಲ್ಲಿ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಬಲ್ಲಂತಹ ಒಂದು ಶಕ್ತಿ CGK ಅವರಿಗೆ ಇತ್ತು ಅಂಥೇಳಿ. ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಕೂಡ ಅವರ ಕಾರ್ಯ ವ್ಯಕ್ತಿತ್ವಗಳನ್ನು ನಾವು ಗುರುತಿಸಬೇಕಾಗುತ್ತೆ. ಒಂದು ರಂಗ ಹುಡುಕಾಟ ಅಂದರೆ CGK ಅವ್ರದ್ದು ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಬರ್ತಾ ಹೋಗುತ್ತೆ. ಅಕಾಡೆಮಿ ಅಧ್ಯಕ್ಷರಾಗಿ ಅವರು ರೂಪಿಸಿದಂತಹ ಯೋಜನೆಗಳು, ಹಲವಾರು ಪ್ರದರ್ಶನಗಳು, ಇವನ್ನು ಕೂಡ ನಾವು ಬಹಳ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇದೆ ಅಂತೇಳಿ. ಇವತ್ತು ಕೂಡ ರಂಗ ನಿರಂತರದಿಂದ ನಡೆಯುವಂತಹ CGK ರಾಷ್ಟ್ರೀಯ ರಂಗೋತ್ಸವ ಇದೆಯಲ್ಲ, ಅದು CGK ಅವರ ವ್ಯಕ್ತಿತ್ವ ಮತ್ತು ಅವರ ಕನಸನ್ನು ಎತ್ತು ಹಿಡಿಯುವ ನೆಲೆಯಲ್ಲಿ ಅದು ಸಕ್ಸಸ್ಫುಲ್ ಆಗಿ ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ತೀವಿ.
ಕೆಲವು ಬಾರಿ 3 ದಿನ, ಕೆಲವು ಬಾರಿ 4 ದಿನ ನಡೆಯುವಂತಹ ಈ ರಂಗೋತ್ಸವದಲ್ಲಿ ಬೇರೆ ಬೇರೆ ಭಾಷೆಯ ನಾಟಕಗಳು ಬರುತ್ತೆ. ಇಲ್ಲಿನ ಪ್ರಾದೇಶಿಕ ಸ್ವರೂಪವನ್ನು ಉಳ್ಳಂತಹ ನಾಟಕಗಳು ಇರುತ್ತೆ. ಜೊತೆಯಲ್ಲಿ ಅದರಲ್ಲಿ ಕಲೆ ಇರುತ್ತೆ, ಸಾಹಿತ್ಯ ಇರುತ್ತೆ, ಸಿನಿಮಾ ಇರುತ್ತೆ, ಕಿರುಚಿತ್ರಗಳಿರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸಿಜಿಕೆ ರಾಷ್ಟ್ರೀಯ ರಂಗೋತ್ಸವ ಒಂದು ಮಾದರಿಯ ಉತ್ಸವವಾಗಿ ನಮ್ಮಲ್ಲಿ ಉಳ್ಕೊಂಡಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಮ್ಮ ಮಾತನ್ನ ನಾವು ನೋಡಬೇಕಾಗತ್ತೆ. ಕೇವಲ ಇಷ್ಟಕ್ಕೆ ಅವರ ಪ್ರತಿಭೆ ಸೀಮಿತ ಆಗಿರಲಿಲ್ಲ. ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಯೋಗಗಳನ್ನು ಅವರು ಮಾಡ್ತಾರೆ. ಭುಜಂಗೈನ ದಶಾವತಾರಗಳು ಫಿಲ್ಮ್ ಪ್ರೊಡ್ಯೂಸ್ ಆಗುವಂಥ ಸಂದರ್ಭದಲ್ಲಿ ಆಲಣ ಅಲ್ಲಿ ಜೊತೆಯಲ್ಲಿ ಕೂತು ಅವರು ಮಾಡುವ ಕೆಲಸಗಳು ಹೇಗೆ ಅವರು ಅಂದರೆ ಯಾವ್ಯಾವ ಕಡೆ ಯೋಚನೆ ಮಾಡ್ತಾ ಇದ್ರು ಅವರು 10 ದಿಕ್ಕಿನ ಕಡೆಗೆ ಹೇಗೆ ತಮ್ಮ ಬೆಳಕಿನ ದಂಡ ಕವಿತೆಯಲ್ಲಿ ಹಾಗೆ ಬಿಡಿಸ್ಕೊಳ್ಳೋದನ್ನು 10 ದಿಕ್ಕಿನ ಕಡೆಗೆ ಅವರು ಕೈಗಳನ್ನು ಚಾಡ್ತಾ ಇದ್ರು. ಮತ್ತೆ ಅದರಲ್ಲಿ ಸಕ್ಸಸ್ ಆಗುವ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸ್ಬೇಕಾದ್ರೆ ವೀರಪ್ಪನ್ ಚಲನಚಿತ್ರ ಆದಾಗ ಅದರ ಕತೆ, ಚಿತ್ರಕಥೆ, ಸಂಭಾಷಣೆಯಲ್ಲೂ ಕೂಡ ಸಾಕಷ್ಟು ಅವರು ಭಾಗಿಯಾಗಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಓದಿ. ಮುಂದೆ ಅವರು ಸಾಣೆಹಳ್ಳಿಗೆ ಕಾಲಿಟ್ಟ ನಂತರ ಅವರ ಬದುಕಿನ 2ನೆಯ ಘಟ್ಟ ಆರಂಭ ಆಗುತ್ತೆ. ಬಸು ಅವರು ಹೇಳಿದಾಗೆ ಒಂದು ಕಾಲದಲ್ಲಿ ತೀವ್ರವಾಗಿ ಮಠಗಳನ್ನ ಕಾವಿ ಬಟ್ಟೆ ಧರಿಸುವವರನ್ನ ಒಂದು ರೀತಿ ಪ್ರತಿಭಟಿಸ್ತಾ ಬಂದಂತಹ ಅವರು ಕೊನೆಗೆ ಸಾಣೆಹಳ್ಳಿ ಸ್ವಾಮಿ ಜೊತೆಗೆ ಇಟ್ಕೊಂಡ ಸಂಬಂಧ ಇವತ್ತು ಸಾಣೆಹಳ್ಳಿ ಹೋದ್ರೆ ನೀವು ಆರಂಭದಲ್ಲಿ ಅವರ ಒಂದು ಮುಖದ ಇದನ್ನ ಸ್ಟ್ಯಾಚ್ಯೂ ಇಲ್ಲ ಇದೆ. ಅದನ್ನು ನೋಡಿದ ನಂತರ ನಾವು ಒಳಗೆ ಹೋಗ್ತೀವಿ, ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅಂತ ಹೇಳಿ. ಕೇವಲ ಅವರು ರಂಗಪಟ್ಟೆಗಳ ಜೊತೆ, ರಂಗಕೃತಿಗಳ ಜೊತೆ, ರಂಗ ನಟರ ಜೊತೆ ಮಾತ್ರ ಕೆಲಸ ಮಾಡ್ತಿರ್ಲಿಲ್ಲ. ಅವರ ಅಂತರಂಗದಲ್ಲಿ ಕೆಲವು ಮಾತುಗಳಿರ್ತಿತ್ತು. ಅವರ ಕತ್ತಾಲ ಬೆಳದಿಂಗಳೊಳಗ ಅನ್ನೋ ಒಂದು ಕೃತಿಯನ್ನು ನೀವು ಓದಿದ್ರೆ ಈ ಸಂವಾದಗಳನ್ನು ನಡೆಸ್ತಲೇ ನಾನೊಬ್ಬ ನಿರ್ದೇಶಕನಾಗಿ ನನ್ನ ಒಳಗಿನ ಚಿಂತನೆಗಳೇನು, ನಾನು ಯಾತಕ್ಕೆ ನಾಟಕವನ್ನು ಆರಿಸ್ಕೊಂಡೆ, ಯಾಕೆ ಈ ನಾಟಕವನ್ನು ರಿಜೆಕ್ಟ್ ಮಾಡಿದೆ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಹೋಗ್ತಾರೆ. ಹೀಗೆ ತಮ್ಮನ್ನು ಶೋಧಿಸಿಕೊಳ್ಳುವ ಜೊತೆಯಲ್ಲಿ ರಂಗಭೂಮಿಗೂ ಹೊಸ ಬೆಳಕನ್ನು ಚೆಲ್ಲಿದವರು ಸಿಜಿಕೆ ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಸಾಣೆಹಳ್ಳಿ ಸ್ವಾಮೀಜಿ ಸುಲ್ತಾನ್ ಟಿಪ್ಪು ನಾಟಕವನ್ನು ಮಾಡೋಣ ಅನ್ನೋದು ಪ್ರಸ್ತಾಪ ಮಾಡಿದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಸಾಣೆಹಳ್ಳಿಗೂ ಸುಲ್ತಾನ್ ಟಿಪ್ಪುಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತೇಳಿ ಅದು ಕುರಿತು ಕೆಲವು ಮಾತುಗಳನ್ನು ಆಡ್ತಾರೆ. ಪ್ರಗತಿಪರಿ ಚಿಂತನೆಗಳನ್ನು ಉಳ್ಳಂತಹ ಸಾಣೆಹಳ್ಳಿ ಸ್ವಾಮೀಜಿ ಯಾಕೆ ನಾಟಕವನ್ನು ಆಡಬೇಕು ಅನ್ನೋ ಪ್ರಸ್ತಾಪ ಇಟ್ಟು ಅನ್ನೋದನ್ನು ಕೂಡ ಅವರು ಅಲ್ಲಲ್ಲಿ ವಿವರಿಸ್ತಾ ಹೋಗ್ತಾರೆ ಅಂತೇಳಿ. ಮುಖ್ಯವಾಗಿ ಅವರನ್ನ ನಾವು ಕುರಿತು ಮಾತಾಡಬೇಕಾದಾಗ ಗ್ರಾಮ ಸಮಾಜ ನಾಟಕೋತ್ಸವವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಇದು ಬಹಳ ಮುಖ್ಯವಾದಂತಹ ಒಂದು ರಂಗಭೂಮಿಯಲ್ಲಿ ಒಂದು ಚಾರಿತ್ರಿಕ ಘಟನೆ ಅಂತಲೇ ನಾವು ಅಂದ್ಕೊಳ್ಬೇಕಾಗುತ್ತೆ. ಸ್ವಾತಂತ್ರ್ಯ ನಂತರದ ಗ್ರಾಮೀಣ ಭಾರತದ ವಾಸ್ತವ ಚಿತ್ರಣವನ್ನು ರಂಗಕೃತಿಗಳ ಮೂಲಕ ಅವರು ಕಟ್ಟಿಕೊಡುವ ಕೆಲಸಗಳನ್ನು ಮಾಡ್ತಾರೆ. ಈ ನಾಟಕವನ್ನು ಅವರು ಆಯೋಜಿಸಿದಾಗ ಅದರ ಒಂದು ನಾಟಕ ಇಡೀ ಉತ್ಸವವನ್ನು ಕೃಷ್ಣ ಆಲನಹಳ್ಳಿಯವರಿಗೆ ಅವರು ಅರ್ಪಿಸಿರ್ತಾರೆ. ಈ ನಾಟಕೋತ್ಸವದಲ್ಲಿ ಅವರು ನಾಟಕಗಳನ್ನು, ಸಿದ್ಧ ನಾಟಕಗಳನ್ನು ತಗೊಳ್ಳಿದ್ರು. ಎಲ್ಲ ಹೊಸದಾಗಿ ಬರೆಸಿದಂತಹ ನಾಟಕಕಾರರೂ ಹೊಸದ್ರು, ನಾಟಕ ಕೃತಿಯೂ ಹೊಸದು, ನಟರೂ ಹೊಸದ್ರು, ಎಲ್ಲ ಹೊಸ ಒಂದು ಲೋಕವನ್ನು ಅವರು ನಿರ್ಮಾಣ ಮಾಡ್ತಾರೆ. ಹೀಗೆ ಹಳೆಯದನ್ನು ಮುರಿದು ಹೊಸದನ್ನು ಕಟ್ಟೋದ್ರಲ್ಲಿ ಅವರಿಗೆ ಬಹಳ ಆಸಕ್ತಿ ಇತ್ತು ಅಂತೇಳಿ. ಹೀಗೆ ಯಾಕೆ ಸಾಗಬೇಕು, ಹೀಗೆ ಯಾಕೆ ಸಾಗಬಾರ್ದು ಅನ್ನೋ ಪ್ರಶ್ನೆಗಳನ್ನು ಅವರು ಮತ್ತೆ ಮತ್ತೆ ರಂಗಕೃತಿಗಳಲ್ಲೂ ತಮ್ಮ ಚಟುವಟಿಕೆಗಳಲ್ಲೂ ಕೂಡ ಅವರು ಮಾಡ್ತಾ ಬಂದರು. ಹೀಗಾಗಿನೇ ನಾಗ್ತಿಹಳ್ಳಿ ಚಂದ್ರಶೇಖರ್, ರಾಮಚಂದ್ರ ಶರ್ಮಾ, BC ದೇಸಾಯಿ, ಶಾಂತರಸ, ದೇವೂರು ಮಹಾದೇವ, ಬಸವರಳ್ಳಿ ರಾಮಣ್ಣ, UR ಅನಂತಮೂರ್ತಿ ಇವರೆಲ್ಲರ ನಾಟಕ ಕೃತಿಗಳು ಇದರಲ್ಲಿ ಪ್ರಕಟ ಆಗುತ್ತೆ ಮತ್ತು ಪ್ರದರ್ಶನ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಕುಮ್ಮಿಯವರ ಒಂದು ಕಥೆಯನ್ನು ಕೂಡ ಅವರು ಆರಿಸ್ಕೊಳ್ತಾರೆ. ಆ ಕುಮ್ಮಿಯವರ ಬಗ್ಗೆ ಅವರು ಮಾತನಾಡುವಂತಹ ಒಂದು ಮಾತುಗಳು ಬಹಳ ಚೆನ್ನಾಗಿದೆ. ಅವರು ಈ ಆತ್ಮಕಥೆಯನ್ನು ಓದಿದರೆ ಒಬ್ಬೊಬ್ಬ ವ್ಯಕ್ತಿಯನ್ನು ಮಾತಾಡಬೇಕಾಗಿದ್ದಾಗಲೂ ಆ ವ್ಯಕ್ತಿಯ ವಿಶೇಷಣಗಳೇನು, ವ್ಯಕ್ತಿತ್ವ ಏನು ಅನ್ನೋದನ್ನ 2-3 ಸಾಲಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಓದಿದಾಗ ಹೌದಲ್ವಾ, ಹೀಗೆ ಇವ್ರು ಹೇಳೋದು ಸರಿಯಲ್ವಾ ಅಂತ ಕೂಡ ನಮಗೆ ಅನಿಸ್ತಾ ಇರುತ್ತೆ ಅಂತೇಳಿ. ಕುಮ್ಮಿಯವರನ್ನು ಕುರಿತು ಒಂದು ಮಾತನ್ನು ಹೇಳಿದವರು, ಬಳ್ಳಾರಿಯ ಜಾಲಿ ಮರದ ದೃಢವಾದ ವ್ಯಕ್ತಿತ್ವ ಕುಮ್ಮಿ ಅಂತೇಳಿ ಅವರು ಬಳಸ್ತಾರೆ. ಆಮೇಲೆ ಅವ್ರ ಬಗ್ಗೆ ಹೇಳೋದು, ಅಕ್ಷರಗಳ ದೃಢತೆ, ಸೂಕ್ಷ್ಮತೆಯನ್ನು ನನ್ನ ಕಾಡಿದೆ. ಇವರು ಬರವಣಿಗೆಗೆ ಬಳಸುವ ಇಂಕು ಕಪ್ಪು ಬಣ್ಣದ್ದು, ಧರಿಸುವ ರೇಷ್ಮೆ ಜುಬ್ಬ ತೆಲುಗು ನಟ ನಾಗೇಶ್ವರ ರಾವನನ್ನು ನೆನಪಿಸುವಂಥದ್ದು ಅಂತೇಳಿ. ಅಂದರೆ ಈ ಥರದ ವಿಶೇಷಣಗಳಿದೆಯಲ್ಲ, ಆ ಹೋಲಿಕೆ ಭಾಷೆನೇ ಭಾಳ ಚೆನ್ನಾಗಿದೆ. ಅಲ್ಲಿ ಹೋಲಿಸುವ ಒಂದು ಲವಲವಿಕೆಯಿಂದ ಕೂಡಿದಂತಹ ಒಂದು ಭಾಷೆ ಅದರಲ್ಲಿ ಬರುತ್ತೆ. ಈ ಸಂದರ್ಭದಲ್ಲಿ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು ಈ ಗ್ರಾಮ ಸಮಾಜ ನಾಟಕೋತ್ಸವದ ಬಗ್ಗೆ. ಬೇರೆ ಬೇರೆ ಕಾಲ, ಪರಿಸರ, ಸನ್ನಿವೇಶದ ಕಥೆಗಳನ್ನು ಆಧರಿಸಿ ರೂಪಾಂತರಿಸಿ ಯುವ ನಿರ್ದೇಶಕರು, ತಂತ್ರಜ್ಞರ ಜೊತೆ ಚರ್ಚಿಸಿ
ರಂಗರೂಪದ ನಿರ್ಧಾರ ಮಾಡಿ 10 ನಾಟಕಗಳನ್ನು ಪ್ರಯೋಗ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಅವರು ತಗೊಳ್ತಾರೆ. ಈ ನಿಟ್ಟಿನಲ್ಲಿ ಹೊಂದಾಳ ಅವರ ಕಳ್ಳಿಯಲ್ಲಿ ಕೆಂಪು ಹೂ ಅನ್ನೋ ಒಂದು ನಾಟಕ ರೂಪಾಂತರ ಆಗುತ್ತೆ. ಆಮೇಲೆ ಸಾಕಷ್ಟು ನಾಟಕಗಳು, ಬೇರೆ ನಾಟಕಗಳೆಲ್ಲವೂ ಕೂಡ ಬರುತ್ತೆ. ಆಮೇಲೆ ಒಬ್ಬ ವಿದ್ಯಾರ್ಥಿ ಮಹಾಲಿಂಗ ಅಂತೇಳಿ ಮಂಗಳೂರಿನ ಹುಡುಗ, ಅವರ ಒಂದು ಕೊಂಬಿನವರು ಅಂತೇಳಿ ಒಂದು ನಾಟಕವನ್ನು ಬರೆಸಿ ಪ್ರಯೋಗ ಮಾಡ್ತಾರೆ. ಪುಟ್ಟಕ್ಕನ ಮೆಡಿಕಲ್ ಕಾಲೇಜ್ ನಾಟಕದಲ್ಲಿ ಒಂದು ರಾಮಚಂದ್ರ ಶರ್ಮಾ ನವ್ಯದ ಲೇಖಕರು ಅಂತೇಳಿ ತುಂಬ ದೂರ ಇಟ್ಟಂತಹ ಲೇಖಕರು, ಬಹಳ ಒಳ್ಳೆಯ ಕವಿ, ಅವ್ರದ್ದು ಕೂಡ ಒಂದು ಕಥೆಯನ್ನು ತಗೊಂಡು ಊನ ಅಂತ ತಗೊಂಡು ಅದನ್ನು ರೂಪಾಂತರಿಸ್ತಾರೆ. ಆಮೇಲೆ BC ದೇಸಾಯಿ ಅವರ ಸುರಂಗ ಅನ್ನೋ ಒಂದು ಕೃತಿಯನ್ನು, ದೇವನೂರು ಮಹಾದೇವ್ ಅವರ ಡಾಂಬರು ಬಂದದ್ದು, ಬಸಗಳ್ಳಿ ರಾಮಣ್ಣ ಅವರ ಗಾಂಧಿ ಸಂತಾನ ಅನ್ನೋ ಒಂದು ಕಥೆಯನ್ನು ಕಪ್ಪೆಬಾವಿ ನಕ್ಷತ್ರ ಅನ್ನೋ ಹೆಸರಿನಲ್ಲಿ ಅದನ್ನು ನಾಟಕವನ್ನು ಪ್ರಯೋಗಿಸ್ತಾರೆ. UR ಅನಂತಮೂರ್ತಿ ಅವರ ಮೌನಿ ಅನ್ನೋ ಒಂದು ಕಥೆಯನ್ನು ನಾಟಕವನ್ನು ಹಾಕಿಸ್ತಾರೆ. ಕುಮ್ಮಿ ಅವರ ದೇವರಾಯಣ ಬಹಳ ಅದ್ಭುತವಾದ ಕಥೆ ಇದೆ. ಎಲ್ಲ ಕಾಲಕ್ಕೂ ಸಲ್ಲುವಂತಹ ಕೆಲವು ಪೀಸ್ಗಳಿರುತ್ತೆ, ಅವನ ಮಾಸ್ಟರ್ ಪೀಸ್ ಅಂತೇಳಿ ಕರಿತೀನಿ. ಬಸವರು ಕೆಳಗೆ ಮಾತಾಡ್ತಾ ಬೆರಳಿಗೆ ಕೊರಳು ಅನ್ನೋ ನಾಟಕದ ಬಗ್ಗೆ ಹೊಸದಾಗಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಯಾವ ಒಂದು ಕೃತಿ ಮೇರು ಕೃತಿ ಎನಿಸ್ಕೊಳ್ಳುತ್ತೆ ಅಂದರೆ ಅದು ಎಲ್ಲ ಕಾಲಘಟ್ಟಕ್ಕೂ ಆಯಾ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಅರ್ಥವನ್ನು ಯಾವ ಕೃತಿ ಬಿಚ್ಚಿಕೊಡ್ತಾ ಹೋಗುತ್ತೋ, ಕಾಲದ ಅಗತ್ಯಗಳನ್ನು ಪೂರೈಸುತ್ತೋ ಅವುಗಳನ್ನು ಮೇರು ಕೃತಿ ಅಂತ ಕರಿತೀವಿ. ಗಾತ್ರದಿಂದಲ್ಲ, ಅವು ಕೊಡುವ ಸಂದೇಶ ಮತ್ತು ಪೂರೈಸುವ ಸಾಮಾಜಿಕ ಅಗತ್ಯಗಳಿಗೆ ಅನುಗುಣವಾಗಿ ಒಂದು ಕೃತಿ ಶ್ರೇಷ್ಠವಾಗಿರುತ್ತೆ ಅಂತೇಳಿ. ಯಾಕೆ ಕುವೆಂಪು ಅವರ ಶೂದ್ರ ತಪಸ್ವಿಯಾಗಿ ಬೆರಳಿಗೆ ಕೊಡಲು ಅನ್ನುವ ನಾಟಕ ಆಗಲಿ ಯಾಕೆ ಮತ್ತೆ ಮತ್ತೆ ಪ್ರಯೋಗ ಆಗುತ್ತೆ ಅಂದರೆ, ಅವು ಈ ಕಾಲದ ಒತ್ತಡಗಳನ್ನು, ಈ ಕಾಲದ ಸಮಸ್ಯೆಗಳಿಗೆ ಉತ್ತರವನ್ನು ಹೊಸ ರೀತಿಯಲ್ಲಿ ಹುಡುಕುವ ಪ್ರಯತ್ನಗಳನ್ನು ಮಾಡಿ. ನಮಗೆ ಬೇಕಾದ ರಾಮ ಯಾವುದು? ರಾಮನ ಕಲ್ಪನೆ ಕೇಳ್ತಲೇ ಇದ್ದೀವಿ ನಾವು, ಆದರೆ ನಿಜವಾಗಿಯೂ ಜನಸಾಮಾನ್ಯನಿಗೆ ಬೇಕಾದಂತಹ ರಾಮ ಯಾರು ಅನ್ನೋ ಚಿತ್ರಣವನ್ನು ಆ ಕಾಲದಲ್ಲಿ ಅವರು ಕಟ್ಕೊಟ್ಟಿದ್ರು. ಇದು ರಾಮನನ್ನು ಮುಕ್ತಿಗೊಳಿಸುವ, ರಾಮನನ್ನು ಬಂಧನದಿಂದ ಬಿಡುಗಡೆಗೊಳಿಸುವ ಒಂದು ಪ್ರಯತ್ನವನ್ನು ಆ ಕಾಲದಲ್ಲಿ ಅವರು ಮಾಡಿದರು. ಇಂತಹ ಒಂದು ಚಿಂತನೆಗಳನ್ನು CGK ಅವರು ಕೂಡ ಒಳಗೊಳ್ತಿದ್ರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅಂಥೇಳಿ. ಬರೀ ಇಷ್ಟೇ ಅಲ್ಲ, ಅವರು ಕೇವಲ ರಂಗ ನಿರಂತರ ಮಾತ್ರ ಅಲ್ಲ, ಕೇವಲ ಸಮುದಾಯ ಅಲ್ಲ, ಅದರ ಆಚೆ ಬೇರೆ ಬೇರೆ ತಂಡಗಳಿಗೆ ಹೇಗೆ ರಂಗಕೃತಿಗಳನ್ನು ಹುಡುಕೋದ್ರ ಮೂಲಕ ಹೊಸ ನಾಟಕಗಳನ್ನು ಅವರು ನಿರ್ದೇಶನ ಮಾಡ್ತಾ ಇದ್ರು ಅಂತೇಳಿ. ಕಾಸರಗೋಡಿನ ಒಂದು ನೆನಪನ್ನು ಹಂಚ್ಕೊಳ್ತಾರೆ. ಕಾಸರಗೋಡಲ್ಲಿ ಪಾಲ್ ಸುದರ್ಶನ್ ಅವರಿಂದ ಒಂದು ನಾಟಕವನ್ನು ಬರೆಸ್ತಾರೆ. ಮಾತು ಲಘುವಾಗಿ ಆರಂಭ ಆಗುತ್ತೆ. ಪಾಲ್ ಸುದರ್ಶನ್ ಒಂದು ಮಾತು ಹೇಳ್ತಾರೆ, ಕೇರಳದಲ್ಲಿ ಕನ್ನಡ ಟೈಪ್ ರೈಟರ್ ಸಿಕ್ಕೋದಿಲ್ಲ, ಸಿಕ್ಕರೆ ನಾನು ನಾಳೆನೇ ಒಂದು ನಾಟಕ ರೆಡಿ ಮಾಡಿಕೊಟ್ಬಿಡ್ತೀನಿ ಅನ್ನೋ ಒಂದು ಮಾತನ್ನಾಡ್ತಾರೆ. ತಕ್ಷಣ ಇವರು ಒಂದು ಟೈಪ್ ರೈಟರ್ ತರಿಸಿ ಅವ್ರ ರೂಮಲ್ಲಿ ಇಟ್ಬಿಟ್ಟು ನಾಟಕವನ್ನು ರೆಡಿ ಮಾಡಿ ಅಂತ ಹೇಳ್ತಾರೆ. ಆ ಇದರಲ್ಲಿ ಮತ್ತೆ ಮೊಹೆಂಜದಾರೋ ಅನ್ನೋ ನಾಟಕ ಹುಟ್ಟುತ್ತೆ. ಅದನ್ನು ಕಾಸರಗೋಡಿನ ಯವನಿತ ತಂಡಕ್ಕೆ ಅವರು ಅದನ್ನು ಡೈರೆಕ್ಟ್ ಮಾಡ್ತಾರೆ ಅಂತೇಳಿ. ಸಮುದಾಯಕ್ಕೆ ಅವರು ಒಂದು ರುಡಾಲಿ ಅನ್ನೋ ಒಂದು ನಾಟಕ, ಮಹಾಶ್ವೇತಾ ದೇವಿ ಅವರ 3 ಕಥೆಗಳನ್ನು ಸೇರಿಸಿ ಮಾಡಿದಂಥ ಒಂದು ನಾಟಕವನ್ನು ಚೆನ್ನಾಗಿ ಪ್ರಯೋಗ ಮಾಡ್ತಾರೆ. ಅದು ನಮ್ಮ ದೂರ ಸಂಸ್ಕೃತಿಯನ್ನು ಒಳಗೊಂಡು ಎಲ್ಲರೂ ಕೂಡ ಅದರಲ್ಲಿ ಆ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು. ದೀಪಾ ಗಣೇಶ್ ಸ್ಕ್ರಿಪ್ಟನ್ನು ಬರೆದಿದ್ರು. ಹಾಗೆಯೇ ಮೈಸೂರಿನ ಸಮುದಾಯಕ್ಕೆ ಫಾದರ್ ಅನ್ನೋ ನಾಟಕವನ್ನು ಅವರು ಡೈರೆಕ್ಟ್ ಮಾಡ್ತಾರೆ. ಅಂದರೆ ಹೊಸ ಸ್ಕ್ರಿಪ್ಟ್ಗಳನ್ನು ತಗೊಂಡು ಹೊಸ ಸಾಧ್ಯತೆಗಳನ್ನು ಹೊಂದಿಸೋದು ಹೇಗೆ ಅನ್ನೋದು ನಿರಂತರ ಅನ್ವೇಷಕರಾಗಿ ಅವರು ಕಂಡು ಬರ್ತಾರೆ ಅಂತೇಳಿ. ಇಷ್ಟೆಲ್ಲ ಅವರು ಮಾತಾಡ್ತಾ ಕೊನೆಯಲ್ಲಿ ಅವರು ಬರೆಸಿದಂತಹ ಹೊಸ ನಾಟಕಕಾರರು ಹೇಳಿದ್ನಲ್ಲ ಆಗಲೇ LN ಮುಕುಂದರಾಜ್ ಅವರು, ಮತ್ತು ಮುಖ್ಯವಾದಂತಹ ನಾಟಕ ಅಂಬೇಡ್ಕರ್ ಅವರ ಡಾಕ್ಟರ್ L ಹನುಮಂತಯ್ಯ ಅವರ ಅಂಬೇಡ್ಕರ್ ಅನ್ನೋ ನಾಟಕವನ್ನು ಅವರು ಬರೆಸ್ತಾರೆ. ಅವರ ಮುಖ್ಯ ಉದ್ದೇಶ ಈ ಎಡ ಬಲ ಅನ್ನೋ ಏನು ಗೊಂದಲಗಳಿದೆ ಅವೆಲ್ಲರನ್ನ ಒಂದು ಗೊಂದಲಗಳನ್ನು ನಿವಾರಿಸಿ ಒಂದು ವೇದಿಕೆಗೆ ತರೋದಕ್ಕೆ ಸಾಧ್ಯವೇ ಅನ್ನೋ ಪ್ರಯತ್ನವನ್ನು ಅಂಬೇಡ್ಕರ್ ನಾಟಕದಲ್ಲಿ ಅವರು ಮಾಡ್ತಾರೆ. ಅವರು ಬೆಂಗಳೂರು ಯೂನಿವರ್ಸಿಟಿಯ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದರು. ಅಲ್ಲಿ ಒಂದು ತುಂಬ ಒಳ್ಳೆಯ ಸೆಮಿನಾರನ್ನು ಅರೇಂಜ್ ಮಾಡಿದರು. ಗಾಂಧಿ ವರ್ಸಸ್ ಅಂಬೇಡ್ಕರ್ ಅನ್ನೋ ರೀತಿಯ ಒಂದು ಕ್ಯಾಪ್ಷನ್ ಕೊಟ್ಟು ಗಾಂಧಿಯನ್ನು ಅಂಬೇಡ್ಕರನ್ನು ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋದು ಹೇಗೆ ಅನ್ನೋ ಚಿಂತನೆಗಳನ್ನು ಅವರು ಮಾಡಿದ್ರು. ಅಂದರೆ ಇಂತಹ ದಿಟ್ಟತನಗಳನ್ನು ಅವರು ಹೊಸ ರೀತಿಯ ಸಾಧ್ಯತೆಗಳನ್ನು ಹುಡುಕ್ತಾ ಇದ್ರು ಅಂಥೇಳಿ. ಹೀಗೆ ಅವರನ್ನು ನೀವು ಎಷ್ಟು ಮಾತಾಡಿದರೂ ಕೂಡ ಇವತ್ತು ನಮ್ಮಲ್ಲಿ ನಾಯಕತ್ವದ ಪ್ರಶ್ನೆ ಬಂದಾಗ ಬೆರಳೆಣಿಕೆಯ ವ್ಯಕ್ತಿತ್ವಗಳು ಮಾತ್ರ ಸಿಗುತ್ತೆ. ಬಹಳಷ್ಟು ಜನ ಎಲ್ಲರೂ ನಾಯಕರಾಗೋದಕ್ಕೆ ಸಾಧ್ಯ ಆಗಿದೆ. ಕೀರಮ್ಮ ಅವರನ್ನ ನಾವು ನಾಪಿಸ್ಕೊಳ್ತೀವಿ, CGK ಅವರನ್ನು ನಾಪಿಸ್ಕೊಳ್ತೀವಿ, ಲಂಕೇಶ್ ಅವರನ್ನು ನಾಪಿಸ್ಕೊಳ್ತೀವಿ. ಯಾಕೆ ನಾಪಿಸ್ಕೊಳ್ತೀವಿ ಅಂದರೆ ಒಂದು ನಾಡು ನುಡಿಗೆ ಒಂದು ಚರಿತ್ರೆಯನ್ನು ಕಟ್ಟಿಕೊಡೋದ್ರ ಜೊತೆಯಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಹೊಸ ರೀತಿಯಲ್ಲಿ ಕಟ್ಟಿಕೊಟ್ಟಂತಹ ವ್ಯಕ್ತಿತ್ವಗಳಾಗೋದ್ರಿಂದ ಇಂತಹ ಹಲವಾರು ವ್ಯಕ್ತಿತ್ವಗಳನ್ನು ಮತ್ತೆ ಮತ್ತೆ ನಾವು ನಾಪಿಸ್ಕೊತಿದ್ವಿ. ಕೀರಮ್ಮ
ಕಾವ್ಯದ ಗುರು ಆದರೂ ಕೂಡ ಅವರು ರಂಗಭೂಮಿಗೂ ಪ್ರವೇಶ ಮಾಡ್ತಾರೆ. CGK ಅವರಿಗೆ ಹೇಗೆ ಅವರದೇ ಆದಂತಹ ಒಂದು ಒಂದು ರಂಗವರ್ಗ ಇದೆಯೋ, ಕಿರಮ್ ಅವ್ರಿಗೂ ಕೂಡ ಹಾಗೆ ಒಂದು ಕಾವ್ಯ ವರ್ಗ ಇದೆ. ಇವರಿಬ್ಬರನ್ನ ಕಾವ್ಯ ಲೋಕದ ನಾಟಕ ಲೋಕದ ಗುರುಗಳು ಅಂತಲೇ ನಾವು ಇವರನ್ನ ನಾವು ಕರಿಬೇಕಾಗತ್ತೆ ಅನ್ನುವಂಥದ್ದು. ಇಷ್ಟನ್ನ ಹೇಳ್ತಾ ತುಂಬ ಮಾತಾಡಲಿಕ್ಕೆ ಹೋಗಲ್ಲ. ನಮಗೆ ಅವರು ಒಂದು ರೀತಿ ಗುರುವಾಗಿದ್ದರಾದ್ದರಿಂದ ನಾನು ಅವರನ್ನ ಹತ್ತಿರದಿಂದ ಬಲ್ಲೆ, ಅವರ ಚಿಂತನೆಗಳನ್ನು ಬಲ್ಲೆ. ಅವರು ಕೆಲವು ರಂಗ ವಿಮರ್ಶಕರ ಬಗ್ಗೆ ಕೆಲವು ಮಾತಾಡ್ತಾ ಇದ್ರು, ಯಾವ ಕಾಲದ್ದು ವಿಮರ್ಶೆ ಇದು ಅಂತ ಹೇಳ್ತಾ ಇದ್ರು. ಆದರೆ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ, ನೀವು ಹಂಗೆಲ್ಲ ಉದಾಸೀನ ಮಾಡೋಂಗಿಲ್ಲ, ಅದನ್ನು ದಾಖಲೆ ಮಾಡಲೇಬೇಕು ಅಂತೇಳಿ ಬೈತಾ ಇದ್ರು. ಅಂದರೆ ಈ ಥರದ ಒಂದು ಪರಿಪೂರ್ಣ ವ್ಯಕ್ತಿತ್ವ, ಯಾವ ಕಾರಣಕ್ಕೂ ಯಾವುದನ್ನು ಉದಾಸೀನ ಮಾಡದೆ ಅವರ ಕೊಡುಗೆಗಳನ್ನು ತಗೊಳ್ಬೇಕು ಅಂತ ಹೇಳ್ತಾನೇನೆ, ಎಲ್ಲಿ ಯಾರನ್ನ ಹೇಗೆ ನಿರ್ಲಕ್ಷಿಸಬೇಕು ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ರು. ಈ ರೀತಿಯ ಒಂದು ಹಲವಾರು ಸಾಧ್ಯತೆಗಳಿದ್ದಂತಹ ಒಂದು ಮೇರು ವ್ಯಕ್ತಿತ್ವ ಅವರು ಅನ್ನುವಂಥದ್ದು. ರಂಗಭೂಮಿ ಬಗ್ಗೆ ಅವರು ಕೆಲವು ಮಾತುಗಳನ್ನು 4 ಸಾಲು ಮಾತಾಡಿದ್ದು ನನ್ನ ಮಾತುಗಳನ್ನು ಅನ್ನಿಸ್ತೀನಿ. ಇಲ್ಲಿ ಅವರು ನಿರ್ದೇಶನದ ಬಗ್ಗೆ ಒಂದು ಮಾತು ಹೇಳ್ತಾರೆ. ನಿರ್ದೇಶಕ ತನಗೆ ತಾನು ಕಾಣಬೇಕಾದ ಸತ್ಯವೆಂದರೆ ನ್ಯಾಯ ರಂಗದ ಮೇಲೆ ಹುಟ್ಟಿಕೊಳ್ಳುತ್ತದೆ ಎಂಬುದನ್ನು, ಒಂದು ನಾಟಕ ಪ್ರದರ್ಶನವಾಗುವ ಸಂದರ್ಭದಲ್ಲಿ ಕೆಲವು ಸತ್ಯಗಳು, ಕೆಲವು ನ್ಯಾಯಗಳು ತಾವಾಗಿಯಲ್ಲಿ ಹುಟ್ಟುಕೊಳ್ಳುತ್ತೆ, ಗೋಚರಿಸುತ್ತೆ ಅನ್ನೋದನ್ನು ಅವರು ನಂಬಂತು. ಅವ್ರು ಇನ್ನೊಂದು ಕಡೆ ಹೇಳ್ತಾರೆ, ನಾನು ಜನಪದ ಕಲೆಯ ಗ್ರ್ಯಾಂಡ್ ನೆರೇಷನ್, ನೀವು ನಾಟಕಗಳನ್ನು ನೋಡಿದ್ರೆ ನೃತ್ಯ ಸೆಲೆಬ್ರೇಷನ್ ಇರುತ್ತೆ, ತುಂಬ ಜನ ಅಲ್ಲಿರ್ತಾರೆ, ತುಂಬ ನಟರುಗಳನ್ನು ಅವರು ಬಳಸ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಐ ಬಿಲೀವ್ ಇನ್ ದಿಸ್ ಕೈಂಡ್ ಆಫ್ ನೆರೇಷನ್, ಗ್ರ್ಯಾಂಡ್ ನೆರೇಷನಲ್ಲಿ ನನ್ನ ನಂಬಿಕೆ ಇದೆ, ಹಾಗೆ ನಾನು ನನ್ನ ನಾಟಕಗಳನ್ನು ತರ್ತೀನಿ ಅಂಥೇಳಿ. ಆಮೇಲೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಸಂಸ್ಕೃತಿಯನ್ನಾಗಲಿ ಅದರ ಒಂದಂಗವೇ ಆದ ರಂಗಭೂಮಿಯನ್ನಾಗಲಿ ಯಾರು ದನ ಕನಕಾದಿಗಳಿಂದ ಪೋಷಿಸಲು ಸಾಧ್ಯವಿಲ್ಲ. ನಾಟಕ ಉಳಿಯುವುದು ಬೆಳೆಯುವುದು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡವರಿಂದ ಮಾತ್ರ. ನಾಟಕಗಳಿಗೆ ಯಾಕೆ ಜನ ಬರುತ್ತಾ ಇಲ್ಲ ಅಂದರೆ ಕಾರಣ ಸ್ಪಷ್ಟ. ಜನ ಹೌದು ಹೌದು ಅನ್ನೋ ಹಾಗೆ ನಾವು ನಾಟಕ ಮಾಡ್ತಾ ಇಲ್ಲ ಅನ್ನೋದನ್ನು, ಯಾಕೆ ನಾಟಕಗಳನ್ನು ತುಂಬ ಜನ ಪ್ರೇಕ್ಷಕರನ್ನು ಆಕರ್ಷಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಕಂಡುಕೊಂಡಂತಹ ಉತ್ತರ. ಇವತ್ತಿನ ರಂಗ ಚಟುವಟಿಕೆಗಳನ್ನು ನೀವು ಕೂಡ ಗಮನಿಸಿದಿರಿ. ಕಲಾಕ್ಷೇತ್ರದಲ್ಲಿ ಕಲಾಗ್ರಾಮಗಳಲ್ಲಿ ಆಗುವಂತಹ ನಾಟಕಗಳು, ರಂಗಕ್ಷೇತ್ರದಲ್ಲಿ ಆಗುವಂತಹ ನಾಟಕಗಳು, ಅವರದೇ ಆದಂತಹ ಆಪ್ತ ರಂಗಭೂಮಿಯಲ್ಲಿ ಪ್ರದರ್ಶಿಸಲ್ಪಡುವಂತಹ ನಾಟಕಗಳು, ಇವುಗಳಲ್ಲಿರುವಂತಹ ವೇರಿಯೇಷನ್ಸ್, ವ್ಯತ್ಯಾಸಗಳನ್ನು ನಾವು ಗಮನಿಸಿದ್ರೆ ರಂಗಭೂಮಿ ತನ್ನ ಸಾಧ್ಯತೆಗಳನ್ನು ಎಲ್ಲೆಲ್ಲಿ ಹೇಗೆ ಬೆಳೆಸ್ಕೊಳ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಮುಖ್ಯವಾಗಿ ಇವತ್ತು ರಂಗಭೂಮಿಯಲ್ಲಿ ತುಂಬ ಎಳೆಯ ತರುಣ ಯುವ ಜನಾಂಗ ಇವತ್ತು ತೊಡಗಿಸ್ಕೊಳ್ತಾರೆ. ರಂಗಭೂಮಿ ತಾವಾಗಿಯೇ ಆಕರ್ಷಿತರಾಗಿ ಬರ್ತಾ ಇದ್ದಾರೆ, ನಾಟಕಗಳನ್ನು ಬರೀತಾ ಇದ್ದಾರೆ. ಈ ರೀತಿ ಹೊಸ ಸಾಧ್ಯತೆಗಳನ್ನು ಇವತ್ತು ಕಾಣ್ತಾ ಇರುವ ಸಂದರ್ಭದಲ್ಲಿ CGK ಅಂತವರಿದ್ದರೆ ಹೇಗೆ ಅವರನ್ನು ಬೆಳೆಸ್ಕೊಳ್ತಾ ಇದ್ರು ಅನ್ನೋ ಮಾತು ಕೂಡ ಇಲ್ಲಿ ಬರುತ್ತೆ. ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅವರು ತಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ನನ್ನ ಪರ್ಸನಾಲಿಟಿ ಬಗ್ಗೆ ಹೇಳೋದಾದರೆ, ಮೊದಲಿಂದಲೂ ನನಗೆ ಒಂದು ಕಾಂಪ್ಲೆಕ್ಸ್ ಇದೆ. ಎನಿವೇ ಯು ಕೀಪ್ ಮೀ, ಐ ಆಮ್ ಎ ಡಾಮಿನೆಂಟ್ ಪರ್ಸನ್. ನಾನು ಒಂದು ರೀತಿ ಅಧಿಕಾರವನ್ನು ಬಳಸಿಯೇ ನಾನು ಕೆಲಸಗಳನ್ನು ಮಾಡ್ತೀನಿ ಅಂತೇಳಿ. ಎಲ್ಲಿಂದರೆ ಒಬ್ಬ ಕನಸುಗಾರನಿಗೆ ತನ್ನ ಕನಸು ಈಡೇರಲೇಬೇಕು ಅನ್ನೋ ಒಂದು ಬಯಕೆ ಇರುತ್ತೋ ಅಲ್ಲಿ ಆ ವ್ಯಕ್ತಿ ಅಧಿಕಾರವನ್ನು ಪ್ರಯೋಗ ಮಾಡಬೇಕಾಗುತ್ತೆ. ಅಧಿಕಾರ ಅಂದರೆ ಇದು ಹೀಗೆ ಆಗಬೇಕು ಅನ್ನೋ ಒತ್ತಡವನ್ನು, ಈ ನಾಟಕ ಪ್ರದರ್ಶನ ಹೀಗೆ ಆಗಬೇಕು, ಇದು ಹೀಗೆ ಬರಬೇಕು ಅನ್ನೋ ಒತ್ತಡವನ್ನು ನಾನು ಎತ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾರೆ. ನನ್ನನ್ನು ಪಂಚಪೀಠದ ಪೀಠಾಧ್ಯಕ್ಷರ ಮಧ್ಯೆ ಕೂಡಿಸಿ ಆ ಪಂಚಪೀಠದ ಅಧ್ಯಕ್ಷರು ಕಿರೀಟ ತೆಗೆದಿಟ್ಟು ಮಾತಾಡೋ ಹಾಗೆ ಮಾಡುವ ಶಕ್ತಿ ನನಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಇಂತಹ ಒಂದು ನಂಬಿಕೆ ಅವರಲ್ಲಿತ್ತು. ಹಾಗಾಗಿ ನೆನೆ ಸಾಣೆಹಳ್ಳಿ ಮಠದ ಜೊತೆಯಲ್ಲಿ ಅವರು ಕೆಲಸ ಮಾಡಲಿಕ್ಕಾಯಿತು. ಅಲ್ಲಿ ಹೊಸ ಒಂದು ನಾಟಕದ ವೇವನ್ನು ಹುಟ್ಟಾಕಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಇಷ್ಟು ಮಾತಾಡ್ತಾ CGK ಅವ್ರ ಬಗ್ಗೆ ಮಾತಾಡೋದು ಭಾಳಷ್ಟಿದೆ. ನೋಡೋದಾದರೆ ಕೃಷ್ಣರಾಜುಗಳಿದ್ದಾರೆ, ಅವರ ಜೊತೆಯಲ್ಲೇ ಬಂದಂತಹ ಬಸು ಅವರಿದ್ದಾರೆ, KSDL ಚಂದ್ರು ಅವರಿದ್ದಾರೆ. ಇವರೆಲ್ಲರೂ ಕೂಡ ಒಬ್ಬೊಬ್ಬರು ಈಗ ಒಂದು ಕುರುಡರು ಆನೆಯನ್ನ ಕಂಡು ಚಿತ್ರಿಸಿದ ಹಾಗೆ ಎಂದು ಹೇಳೋದಾದರೆ, ಒಬ್ಬರು ಕಾಲನ್ನು, ಒಬ್ಬರು ಕೈಯನ್ನು, ಒಬ್ಬರು ಸೊಂಡಿಲನ್ನು ಗುರ್ಸೋ ಹಾಗೆ ಒಬ್ಬೊಬ್ಬರು ಕೂಡ ಸಮಗ್ರವಾಗಿ ಅವ್ರನ್ನ ಚಿತ್ರಿಸೋಕ್ಕಾಗಲ್ಲ. ತಾವು ಕಂಡ ಹಾಗೆ CGKಯನ್ನು ಚಿತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲವನ್ನು ಒಂದು ಕಡೆ ಸೇರಿಸಿದ್ರೆ ಸಮಗ್ರ CGK ಚಿತ್ರಣ ನಮಗೆ ಸಿಗುತ್ತೆ ಅಂತ ಹೇಳ್ತಾ, CGK ಸಾಕಷ್ಟು ಜನರನ್ನು ಪ್ರಭಾವಿಸಿದ್ದಾರೆ, ಜನಾಂಗವನ್ನು ಬೆಳೆಸ್ಕೊಂಡಿದ್ದಾರೆ. ಹೊಸ ಜನಾಂಗ ಇವತ್ತು ಕೂಡ CGKನ ಯಾಕೆ ನಾಪಿಸ್ಕೊಳ್ತಾರೆ. CGK ರಾಷ್ಟ್ರೀಯ ರಂಗೋತ್ಸವ ಆದರೆ ಇಡೀ ಕಲಾಕ್ಷೇತ್ರ ತುಂಬಿ ತುಳುಕುತ್ತೆ.
ಯಾಕೆ ಈಗಲೂ ಯಾಕೆ ಆ ಹೆಸರು ಉಳ್ಕೊಂಡಿದೆ ಅಂಥೇಳಿ. ಈ ಥರದ ಇನ್ನೊಂದು ವ್ಯಕ್ತಿತ್ವ ನಮ್ಮ ಬಸವಲಿಂಗಯ್ಯ. ಅವರ ಆತ್ಮಕಥೆಯನ್ನು ಬರೀಬೇಕು, ಇಡೀ ತಮ್ಮ ಒಂದು ಅನುಭವವನ್ನು ಮತ್ತೆ ಬಿಚ್ಕೊಳ್ಬೇಕು. ಇದು ಇನ್ನೊಂದು ರೀತಿಯ ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ ಅಂತೇಳಿ ನನಗೆ ಅನಿಸುತ್ತೆ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥಾ ಮತ್ತು ಸುರೇಶ್ ಅವ್ರಿಗೂ ಎಲ್ಲ ಸಂಘಟನೆಗಳಿಗೂ ನಮಸ್ಕಾರ.